ಅದು ಪಾಪಣ್ಣ ಏನೇನು ಬಂದ್ವ ಮಾರಯ್ಯ. ಅವಾಗೆಲ್ಲ ಬುಸ್ರಿ ಕೊಳ್ಸೋದಂದ್ರೆ ಎಂಥದ, ಈಗ ಒಂದು 4 ಬಗೆ ತಿಂಡಿ ಮಾಡ್ಕೊಂಡು ತವ್ರ ಮನೆಯಿಂದ ಬತ್ತಿದ್ರು ಬರೋ ತನಕ ಕೆಲಸ ಮಾಡೋದು ನಮ್ಮ ಸೀತಾ. ಅಲ್ಲಿ ಬಂದರಿಗೆ ಉಣ್ಣಕ್ಕೆ ಇಕ್ಬೇಕಲ್ಲ, ಹೋಗೋಷ್ಟೊತ್ತಿಗೆ ಎಲ್ಲರೂ ಒಂದು ಸೀರೆ ಸುತ್ಕೊಂಡು ಹೋತಿತ್ತು. ಈಗ ಮಾರಾಯ ಬುಸ್ರಿ ಕೊಳ್ಸೋದೇ ಒಂದು ಸಣ್ಣಕ್ಕೊಂದು ಮದುವೆ ಮನೆ. ನಮ್ಮ ಮದುವೆ ಮನೆಗೆಲ್ಲ ಇಷ್ಟೇ ಖರ್ಚಾಗಿದ್ದಪ್ಪ. ಏ ದೇವ್ರೆ, ಈ ಹುಡುಗ ಹೇಳಿದ್ರೆ ಎಂತ ಹೇಳ್ತಾನೇನೋ ಅಂತ ಮಾಡಿದ್ದೆ. ಎಲ್ಲ ತಯಾರು ಮಾಡೇನೆ ಹಂಗಂತ. ಎಂತಾರಾಗಲಿ ನೀ ಏನೇ ಹೇಳು ಪಾಪಣ್ಣ, ಹಿಂಗಣ್ಣನ ಮಗಳದ್ದು ಅದೃಷ್ಟನೇ ಅದೃಷ್ಟನ. ಕೋಟಿ ಕೊಟ್ಟರು ಹಿಂಗಿದ್ದು ಹುಡುಗ ಹಿಂಗಿದ್ದು ಮನೆ ಸಿಗ್ತದನ? ನಿನ್ನ ಮಕ್ಳಿಗೆ ಹಿಂಗಿದ್ದು ಮನೆ ಸಿಕ್ಕಿದ್ರೆ ಬೇಕಾದಷ್ಟು ಆತಪ್ಪ. ಅದೇನೋ ಹೌದು ಗುಂಡಪ್ಪಣ್ಣ, ಏನು ಸ್ವಲ್ಪ ರಗಡೆ ಆಗಿತ್ತನ್ರಿ ಇವನು ಮದುವೆ ಸೂರಿನಲ್ಲಿ. ನಿಂಗಣ್ಣು ಒಂದು ಸತಿ ಕೊಡ್ತೀನಿ ಅಂತ, ಒಂದು ಸತಿ ಕೊಡಲ್ಲ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ನಾವು ಎಷ್ಟು ಬಯಸ್ಕೊಂಡಿದ್ದು ಇವನ ದಸೆಯಿಂದ. ಅಂತೂ ಪಟ್ಟು ಹಿಡಿದು ಹಾಗೇ ಬಿಟ್ಟ. ದೇವ್ರ ಮಾಲೆ ಹಾಕಿ ಕಳಿಸಿದ್ನ ತಪ್ಸೋಕ್ಕಾಗಲ್ಲ ಅನ್ನೋದಕ್ಕೆ ಅನಿಲನ ಮದುವೆನೇ ಸಾಕ್ಷಿ. ಯಾರಾದರೂ ಮತ್ತೆ ಆ ಮದುವೆ ಆತದೆ ಅಂತ ಹೇಳಲ್ಲ ಈಗಿನ ಇದರಲ್ಲಿ. ಆತು ಮಗು ಭಾಳ ಸುಖವಾಗಿ ಅದೆಯಪ್ಪ. ಮಂಜುಳಕ್ಕನು ಪಾಪ ದೇವ್ರ ಹಂಗಿದ್ದು ಮನಸ್ತಿ ಭಾಳ ಚೆನ್ನಾಗಿ ನೋಡ್ಕಿತಾರೆ. ಹೇಳಕ್ಕೆ ನಾ ಹೆರಿಗೆ ಇಲ್ಲಿಗೆ ಬರೋಲ್ಲ ಅಂತ ಕೂತಿತ್ತಂಥದ್ದು, ನಾ ಅಲ್ಲೇ ಇರ್ತೀನಿ ಅಂತ. ಅಲ್ಲೇ ಚೆನ್ನಾಗಿ ಆತಿತ್ತಲ್ಲ. ಹೇಳ್ದೆ ಅಂತ ಮಾಡ್ತದ, ಸುಖ ಅಲ್ಲೇ ಅದೇ ಅಂತ ಗೊತ್ತು ಅದಕ್ಕೆ. ಅದೇನು ಸಾಧಾರಣದ ಮಗುವೇನು. ನೋಡಲಿ ಮಾವ ಅವಳಿಗೆ ಮಾತಾಡ ಹೊಡ್ತಾ ನೋಡ. ಒಬ್ಬರು ಮಕ್ಕ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನಂಗೆ ಇರ್ತಿದ್ರು. ಈಗ ಮಾವ ಬಿಟ್ಟರೆ ಅವಳಿಗೆ ಬೇರೆ ಇರಲಿಲ್ಲ, ಅವಳಿಗೆ ಬಿಟ್ಟರೆ ಮಾವಿಗೆ ಬೇರೆ ಇಲ್ಲ ಅನ್ನಂಗೆ ಆಗಿದೆ. ಇಲ್ಲ, ನಿಂಗಣ್ಣೀಗ ಮೊದಲಿನಂಗಿಲ್ಲ, ಭಾಳ ಬದಲಾಗ್ಯಾರೆ. ಅಳಿಯ ಅಂದ್ರೆ ಭಾಳ ಅಭಿಮಾನ. ಅಲ್ಲ, ಈಗ ಎಂತ ಉಣ್ಣಕ್ಕಿತ್ತಾರ ಎಂತ ಮರಯ್ಯ? ಇನ್ನೂ ಎಂಥರ ಶಾಸ್ತ್ರ ಅದೆಯಾ? ಇಲ್ಲಪ್ಪ, ಶಾಸ್ತ್ರ ಎಂತ ಇಲ್ಲ. ಆಚೆಗೆಲ್ಲ ಕರ್ಕೊಂಡೋಗಿ ಫೋಟೋ ಗೀಟೋ ತೆಗೆಸ್ತಿರ್ಬೇಕೇನು. ಏನು ಫೋಟೋನ ಎಂಥದ ಮರಯ್ಯ? ಅಲ್ಲ, ದುಡ್ಡು ಪೂರ್ತಿ ನನ್ನ ಅಂದಾಜು ಅನಿಲಿಂದೇ ಇರ್ಬೇಕಾ? ಮಂಜಪ್ಪಣ್ಣಗೆ ಹೇಳಲ್ಲ ಇವ, ಹೇಳಿದ್ರು ಮತ್ತು ಅವನು ಬಿಡ್ತಿರ್ಲ. ಹೆಂಗೆ ಗೊತ್ತಾಗ್ತದೆ ಇವನೇ ಖರ್ಚು ಮಾಡಿರ್ಬೇಕು. ಮತ್ತು ನಿಂಗಣ್ಣು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ರೆ? ಇಲ್ಲ 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 ಇಲ್ಲ, ಅನಿಲ್ ಏನು ಅಷ್ಟು ಕಡಿಮೆ ಅದಾನೆ ಅಂತ ನೀವು ತಿಳ್ಕೊಬೇಡಿ. ಪವನನ ಕೆಲಸ ಎಲ್ಲ ಅವನೇ ಇದು ಮಾಡ್ತಾ ಇದ್ದಾನೆ. ಅವನು ಪಾಪ ಬರೋಕ್ಕಾಗಲ್ಲ ಅಂಥೇಳಿ ಭಾಳ ಬೇಜಾರು ಮಾಡ್ತಿದ್ನಂತೆ. ಸೀತಾ, ಅದು ಯಾವ ಥರನೇ ಅಲ್ಲಡಲೆ ಅನಿಲ್ ಹೊಟ್ಟೆ ಮುತ್ತು ಕೊಡ್ತಾ ಇದ್ದಾನಲ್ಲೇ. ಅಯ್ಯೋ ದೇವ್ರೇ, ಹೆಜ್ಗೆ ಆಚೆಗೆ ಹೋಗೋಣ ಬಾ. ನಂಗೆ ಈ ಕಣ್ಣಲ್ಲಿ ಅದನ್ನು ನೋಡೋಕ್ಕೆ ಆಗಲ್ಲ. ಸೀತಾ, ನಾವು ಆಚೆಗೆ ಹೋಗೋಣ ಬಾ. ನಂಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಿ ಅಂತ, ಅದಕ್ಕೆ ಬೇಡ ಅಲ್ಲೇ ಕೂತ್ಕೊಳ್ಳೋಣ ಅಂದೆ. ನೀವೇ ಹೇಳಿದ್ ನೋಡೋಣ ಫೋಟೋ ತೆಗಿತಾರಂತೆಲ್ಲ, ಒಂಚೂರು ಬಾ ಅಂತ. ಹೋಗೋಣ ಆಚೆಗೆ ಹೋಗೋಣ ನಡೀರಿ. ಮತ್ತು ಅವ್ರ ಎದುರು ಎಲ್ಲರೂ ಹಂಗೆ ಹೇಳಿರಿ. ಅವನಲ್ಲಿ ಮೊದಲೇ ಒಂಥರ ಮರ. ಅವನಿಗೂ ಹೀಗೆಲ್ಲ ಮಾಡೋದಂದ್ರೆ ಆಗಲ್ಲ. ಆ ಫೋಟೋಗ್ರಾಫರ್ ಹೇಳೋದಕ್ಕೆ ಮಾಡ್ತಾ ಇದ್ದಾನಷ್ಟೇ. ಸುಮ್ಮನೆ ಕೂತ್ಕ, ನೀವು ತಿಳ್ಕೊಂಡಿದ್ದು ಅವನಿಗೆ ಇದೆಲ್ಲ ಆಗಲ್ಲ. ಅಷ್ಟು ಜನ ನಗಾಡ್ತಾ ಏನು ಹೊಟ್ಟೆ ಹಿಡ್ಕೊಳವನೇ ಅಲ್ಲ, ಹೆಗ್ಲ ಮೇಲೆ ಕೈ ಹಾಕೋವನೇ ಅಲ್ಲ, ತಲೆ ಮೇಲೆ ಒಂದು ಹೊತ್ಕೊಂಡ್ಲಪ್ಪ. ನಾನು ಕಡಿಕೆ ಇವ ಹಂಗೆ ಹೇಳ್ತೆ, ಹೆಗ್ಲ ಮೇಲೆ ಹೊತ್ಗಳಿಗೆ ಇತ್ಕೊಳ್ಳಿ ಅಂದರೆ ಬಸ್ರಿಗೆ ಹಿಂಚಿನ ಕಡೆಗೆ ಏನು ಮಾಡ್ತಾನಪ್ಪ ಅನ್ನಂಗೆ ಆಗಿ ಹೋಗಿತ್ತು. ಬಾ, ಓ ಒಲ್ಲೋಡಲ್ಲಿ ಕಾಲ ಮೇಲೆ ಕೂರ್ಸ್ಕಿದ್ದಾನಲ್ಲೇ. ಏನು ಗತಿ ಸಾಯದ ಹಾಕೊಲ್ಲ, ಎಲ್ಲರೂ ಹೊಳ್ಳು ಮುಗ್ಚಿದ್ರು ಊರು ಮನೆ ಇದೆಯಾ. ನಾ ಹೇಳಿ ಅನ್ಸಿತಾ ಹಂಗೆ ಮಾಡಬೇಡಿ ಅಂತ. ಪಾತಕ್ಕ ನಡೀರಿ, ಅಚ್ಚಿಗೆ ಹೋಗ ನಡೀರಿ ಹೇಳ್ತೀನಿ. ತಡಿ ಅಂತ. ಅಯ್ಯೋ, ಈ ಹುಡುಗರಿಗೆ ಗೊತ್ತಾಗಲ್ಲ ಮರತೆ. ಅಲ್ಲ ಅನಿಲ್ ಹುಡುಗ, ಅದು ಎಂತದ ಒಂದು ಕುರ್ಚಿಗೆ ಅಂತ ತಗೊಂಡು ಹೋಗಾರ ಹೊಕ್ಕಿಬಾರ್ದನ. ಅವ್ರು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸಮ ಆಗ್ತದೆ. ಜಾರ್ಕಿಯಲ್ಲಿ ಏನು ಹುಡುಗಾಟಿಗೆ ಅಂತ ಮಾಡಿರ ಬಸ್ರಿ ಹಿಂಸ. ಹಾಗೆ ಹೋತು, ನಮ್ಮ ಅಮ್ಮೆ ಅಂತ ಕೊಲ್ಲಿಗೆ ಹೋತ. ಅವನಿಲ್ಲಿಗೆ ಮೊದಲೇ ನಾಚಿಗೆ, ಅದಕ್ಕೆ ನಾವು ಇಲ್ಲಿ ನಿಂತೀವಿ. ನೀವು ನಡೀರಿ ಆಚೆಗೆ ಹೇಳ್ತೀನಿ ಪಾರತಕ್ಕ. ಆಚೆಗೆ ನಡೀರಿ ಈಗ. ಅಲ್ಲ ಹುಮ್ಮನೆ ಮಾರತ್ತೆ, ಎಂದು ಕೇಳ್ತೀನಿ ಸೀತಾ. ಅಲ್ಲ ಪಾಪಣ್ಣ, ಫ್ರೆಂಡಿನ ಫೋಟೋ ತೆಗಿತಾ ಇದ್ದಾರೆ, ನೀವು ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀರಿ? ಹೆಂಗೆ ನಿಂತ್ಕ ಅಂತ ಒಂಚೂರು ಹೇಳೋಕ್ಕಾಗಲ್ಲ ಅಲ್ಲಿ ಹೋಗಿ. ಇಲ್ಲ ಸೀತಕ್ಕ, ಅನಿಲಿಗೆ ಒಂಥರ ನಾಚಿಕಿನಲ್ಲ, ನಾವೆಲ್ಲ ಇದ್ರೂ ಮತ್ತು ಇದು ಮಾಡ್ತಾನೆ. ಅದಕ್ಕೆ ನಾನು ಸುಮ್ಮನೆ ಇಲ್ಲೇ ನಿಂತೆ. ನಮ್ಮ ಅಮ್ಮೆ ಅಂತ ಕಲ್ಲಿಗೆ ಹೋಗೋಕೆ ಹೋಗಿದ್ದೆ. ನಾನೇನು ಹೋಗಿದ್ದಲ್ಲ ಮರಯ್ಯ, ಅಲ್ಲಿ ಕೂತ್ಕೊಂಡಿದ್ವಲ್ಲ ಕಾಣ್ತು. ಹಂಗಂದ್ರೆ ಸೀತೊಬ್ಳು ಅಲ್ಲಿ ನಿಲ್ಲಕ್ಕೂ ಬಿಡ್ಲ.
ಈಚೆಗೆ ಕರ್ಕೊಂಡೇ ಬಂತು. ಅಲ್ಲ ಸೀತಾ, ಆ ತಿಂಡಿ ನೋಡ್ದ ಎಷ್ಟೆಷ್ಟು ದೊಡ್ಡ ಇದ್ವೆ. ಚಕ್ಲಿ ಅಂದ್ರೆ ಪುಣಾತ್ಗೀತಿ ಮಗಳು ಸುತ್ತು ಬಿಟ್ಟಾಳು ಯಾರೇನು. ನೀ ಹೇಳ್ತೀಯಲ್ಲ ಇದು ಜಲ್ಸ ಒಂದೇ ಒಂದಿನ ಬಂದಳು, ನಂಗೆ ಎಂಥದ್ದು ಮಾಡೋಕ್ಕೊತ್ತಾಗಲ್ಲ, ಅಡುಗೆ ಮಾಡೋಕ್ಕೊತ್ತಾಗಲ್ಲ, ಹಾಗೆ ಹಿಂಗೆ ಅಂತ. ಈ ಸತಿ ಒಂದು ಸ್ವಲ್ಪ ಕರಿತಾನೆ ನಮ್ಮನ್ನು ತಿಂಡಿ ಮಾಡೋಕ್ಕೆ ಬಲ್ಲೆ ಅಂತ. ಅದೇ ಕೂತ್ಕೊಂಡು ಮಾಡಿದ್ ನೋಡು. ಅಡ್ಡಿಲ್ಲ ಮಾರತ್ತೆ. ಇವು ಒಂದು ಚಕ್ಲಿ ಅಂದರೆ ಒಂದು ಮರಕ್ಕೆ ಹಾಕಿದ್ರೆ ಮರನಷ್ಟಾಗಲೇ ಇತ್ತೇನಪ್ಪ. ತ್ರಾಸ ಆ ಇರಿ ಅಂಥದ್ದು ಉಂಡೆ ರವೆ ಉಂಡೆ ಅಂತ ಮಾಡ್ಯಾರೆ ಇಷ್ಟು ದೊಡ್ಡ. ಒಂದು ಉಂಡೆ ಒಬ್ರಿಗೆ ತಿನ್ನೋಕ್ಕಾಗಲ್ಲ, ಹಂಗಿತ್ತಪ್ಪ. ಏನೋ ಯಾವ್ಯಾವ ಥರ ಎಲ್ಲ ಬರ್ತದೆ, ಅದು ಕಲ್ತಿದ್ದು ಸಾಕು ಮಾರತ್ತೆ. ಇಲ್ಲ ಭಾರತಕ್ಕ, ಅದು ಮನೇಲಿ ಮಾಡಿದ್ದಲ್ಲ, ಹೊರಗಡೆಯಿಂದನೇ ಮಾಡಿಸಿ ತಗೊಬರ್ತಾರೆ. ಪ್ಯಾಟೆಲ್ ಮಾಡಿಸಿದ್ದಂತೆ. ಹಿಂಗೆ ಸೀಮಂತಕ್ಕೆ ಅಂತ ಹೇಳಿದ್ರೆ ಅಲ್ಲೇ ಮಾಡಿಕೊಡ್ತಾರೆ. ಎಷ್ಟು ಬಗೆ ತಿಂಡಿ ಬೇಕು ಅಂತ ಕೇಳ್ಕೊಂಡು ಇವ್ರು ಹೇಳಿದ್ದು ಅವ್ರು ಮಾಡಿಕೊಡ್ತಾರೆ. ಮನೇಲಿ ಮಾಡಿದ್ದಲ್ಲ ಅದು. ಓ, ಅದು ಬೇರೆ ಬಂದದನು. ಇವು ಈ ಚೈತ್ರ ಕಾಲದಲ್ಲಿ ಏನೇನು ಬರ್ತದ ಮರದ ಅಪಾಯ ಅವಯ ಇಬ್ಬರು ಬಿಟ್ಟು ಮತ್ತೆ ಎಲ್ಲದೂ ಪ್ಯಾಟೆಲ್ ಸಿಗ್ತದೇನ. ಇದ ಪಾಪಣ್ಣ ಹೇಳ್ತಿದ್ದ, ಬೆಳಗಿನ ತಿಂಡಿನ ಹೊರಗಡೆಯಿಂದನೇ ತರ್ಸನಂತೆ, ತರ್ಸಾರಂತೆ ನಿಂಗಣ್ಣ. ಈಗ ಮಧ್ಯಾಹ್ನದ ಊಟನೂ ಮನೇಲಿ ಅಡುಗೆ ಮಾಡಿದ್ದಲ್ಲಂತೆ. ಕಿಸ್ಬಟ್ಟೆ ಜನ ಎಷ್ಟಿದ್ರು ಬೇಕತ್ತಲ್ಲ. ಒಂದು ಅನ್ನ ಸಾರು, ಒಂದು ಹುರುಕ್ಲು ಅಂತಾರೆ, ಒಂದು ಬಗೆ ತಿಂಡಿ ಇವನ್ನೆಲ್ಲ ಮಾಡೋಕ್ಕಾತಿರಲ್ಲ ಮನೇಲಿ. ಬತ್ತ ಭಾಳ ಸೌಕರ್ಯಕ್ಕೆ ಬಂದು ಹೋಗ್ಯದಪ್ಪ ಜನಕ್ಕೆ. ಸುಮ್ಮನಿರಿ ಭಾರತಕ್ಕ. ಅಲ್ಲ ಹೇಳಿದ್ದು, ಈಗ ಅವೇನು ತಣ್ಣೀರು ಮಡಿಕೆ ಆಗಿರ್ತವೆ ಮಳೆಗಾಲದಲ್ಲಿ, ಅವನು ಬಾಯಿಗೆ ಹಾಕಕ್ಕಾಗ್ತದಾನೆ. ಬಿಸಿ ಬಿಸಿ ಇದ್ದರೆ ಉಣ್ಣಕ್ಕೆ ಹೊರಮಗಲ್ಲ. ಸೀತಕ್ಕ, ಎಂತ ಅಂತ ನಮ್ಮ ಅಮ್ಮಂದು ಒಂಚೂರು ಸುಮ್ಮನಿರಕ್ಕೆ ಹೇಳ್ತೀನಿ. ಎಂತ ಹೇಳ್ದನ ಸುಮ್ಮನೆ ಇರ್ತಿದೆ. ನಮ್ಮ ಮನೇಲಿ ಸಾರ್ದು ಮಾತ್ರ ಇವತ್ತು ಹಿಂಗಿತ್ತು ಅಂತ ಹೇಳಿದ್ರೆ ಹೊಟ್ಟೆ ಹುರ್ಕೋತದೆ. ಹೇಳಿದೆ ನಾನು, ಹೋಗೋಣ ಎಲ್ಲರೂ ಭಾಳ ಕರ್ದೋಗ್ಯಾರೆ ಅಂಥೇಳಿ. ಬಾಳೆ ಅಂಥದ್ದು ಇದು ಅದೇ ಹೋಗಲೇಬೇಕು ಅಂತೇಳಿ ಹೋಯ್ತು. ಶ್ರೀಮಂತ ಅಂದ್ರೆ ಮತ್ತೆ ಎಂತ ಮಾಡ್ತಾರೆ ಅಂತ ಸಸಾರಕ್ಕೆ ಲೆಕ್ಕ ಹಾಕಿತ್ತು. ಹೀಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಮ್ಮ ಸುಮ್ಮನಿರು, ಅದು ಬರದೇ ಇದ್ದಿದೆ ಒಳ್ಳೇದಾಯ್ತು. ಕಾಡಿಕಲ್ ನನಗೆ ಅನಿಲಣ್ಣ ನೋಡಿ ಯಾವ ಥರ ಮಾಡ್ಯಾರೆ ನೀವು ಇದ್ದೀರಿ ಅಂತೇಳಿ ದಿನ ಬೆಳಗಾದ್ರೆ ಹೇಳಕ್ಕೆ ಶುರು ಮಾಡ್ತಿತ್ತು. ಅಲ್ಲ, ಆ ಶಾರದೆ ಹೇಳೋದು ಪೂರ್ತಿ ಸುಳ್ಳೇನಲ್ಲ ಪಾಪಣ್ಣ. ನಿಮ್ಗಿಬ್ರಿಗೆ ಹೋಲಿಸ್ಕೊಂಡ್ರೆ ಅವನಿಲ್ಲಿ ಭಾಳ ಚಂದ ನೋಡ್ಕಿತಾನೆ ಹೆಂಡ್ತಿನ. ಅಲ್ಲ, ಈ ಸೀಮಂತಕ್ಕಾಗಿ ಹೇಳೋದಲ್ಲ ನಾನು, ಇದನ್ನು ಮಾಡಲ ಅಂತೇಳಿ ಬೇರೆ ಯಾವ ವಿಚಾರನೇ ತಗೊಳ್ಳಿ. ಎಷ್ಟು ಕೇರ್ ಮಾಡ್ತಾನವ, ಎಷ್ಟು ಜವಾಬ್ದಾರಿ ಅದೇ. ನಿಮಗೆ ಆ ಜವಾಬ್ದಾರಿ ಈಗಲೂ ಇಲ್ಲ. ಅವಾಗ ಹೋಗಲಿ, ಈಗಲೂ ಇಲ್ಲ. ನಾ ಹೇಳ್ತಿರ್ತೀನಿ ನಮ್ಮನೆಲ್ಲೂವ. ಅಲ್ಲ ಪಾಪಣ್ಣ, ನೀವು ಸುಮ್ಮನೆ ನಿಂತ್ಕೊಂಡ್ರಿ ಅಂತ ಆತೀತ, ಒಂದೊಂದೇ ಹಾದಿ ಹಾಕ್ಕೊಡ್ತೀಯ ಮರಯ್ಯ. ಸರ್ ಆಯಿತು, ಲಾಸ್ಟು ಒಂದೆರಡು ಫೋಟೋ ಅಷ್ಟೇ. ಅಲ್ಲಿ ಒಳಗಡೆ ಇನ್ನೊಂದೆರಡು ಫೋಸ್ ಇತ್ತು. ಈಗ ಹೀಗೆ ಹೇಳ್ತೀರಲ್ಲ, ಆಮೇಲೆ ಆಲ್ಬಮ್ ಬಂದಮೇಲೆ ಗೊತ್ತಾಗತ್ತೆ ನೋಡಿ ನಿಮಗೆ. ನೀವೇ ಹೇಳ್ತೀರಾ ಚೆನ್ನಾಗಾಗದೇ ಇದ್ದರೆ, ಚೆನ್ನಾಗಿ ಬಂದಿಲ್ಲ ತೆಗ್ದಿಲ್ಲ ಫೋಟೋನ, ದುಡ್ಡು ಕೊಡೋದಷ್ಟೇ ಅಂತ. ಈಗ ನೋಡಿದ್ರೆ ಹೀಗೆ ಮಾಡ್ತೀರಾ. ಹೋಗಿ ಏನು ಆಗಲ್ಲ. ಏನು ದಿವಸ ಹೇಳ್ತಾರ ಸರ್ ಫೋಟೋ ತೆಗೆಸ್ಕೊಳ್ಳಿ ಅಂತ? ಇಷ್ಟೇ ಆಗಿದೆಯಂತ, ಇನ್ನೊಂದು 2 ಫೋಸ್ ಕೊಡಿ ಸಾಕು. ಅಲ್ಲ, ಇವ್ರದ್ದು ಇನ್ನೂ ಆಗ್ಲೇ ಪುಣಾಕಿತ್ತೆ. ಎಷ್ಟು ಹೊತ್ತೇನು ಉಣ್ಣಕ್ಕಿಕ್ಕದು ಇಷ್ಟೊತ್ತಿಗಿನ್ನ. ಅಡುಗೆಲ್ಲ ಏನು ತಣ್ಣೀರು ಮಡಿಕೆಯಾಗಿ ಹೋತೇನು ಈ ಚಳಿಲಿ ಉಣ್ಣೋದು ಹೆಂಗೆ? ಭಾರತಕ್ಕ, ಅಚ್ಚಿಗೆ ನಡೀರಿ ಹೇಳ್ತೀನಿ, ಅಚ್ಚಿಗೆ ನಡೀರಿ. ಹಾಗೆ ಸ್ವಲ್ಪ ಸ್ಮೈಲ್ ಮಾಡಿ ಮೇಡಮ್. ಸರ್ ನೀವು ಹೋಗಿ ಸರ್, ಸ್ವಲ್ಪ ಇನ್ನೊಂದೆರಡು ಫೋಟೋ ಅಷ್ಟೇ. ಇಲ್ಲ ಸಾಕು, ಅವಾಗೆಲ್ಲ ತೆಗ್ಸಾಗಿದೆ ಫೋಟೋನ, ಅವರೆಲ್ಲರ ಜೊತೆನೂ ತೆಗ್ಸಾಗಿದೆ. ಎಷ್ಟದು ಸಾಕು. ಅವಳೊಬ್ಳದು ತೆಗೀರಿ, ಅವಳಿಗೆ ಏನಾದ್ರು ಇಷ್ಟ ಇದ್ದರೆ ಬೇರೆ ಫೋಸಲ್ಲಿ ತೆಗೀರಿ ಸಾಕು. ನಾನು ನಿಮ್ಮ ಫೋಟೋಕ್ಕೆ ನಿಲ್ಲಲ್ಲ. ಇರಲಿ ಬಿಡಿ, ಬನ್ನಿ ಸರ್. ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತಾರೆ? ಏನು ದಿನ ಹೇಳ್ತಾರ ನಿಮಗೆ ಫೋಟೋ ತೆಗೆಸ್ಕೊಳ್ಳಿ ಅಂತ? ಬನ್ನಿ ನೀವು. ಫೋಟೋ ತೆಗೆಸ್ಕಿಣ ಆಸೆ ಎಲ್ಲ ಅದೇ, ಮತ್ತು ಅದೊಂದು ಬೇಡ್ಗುಂದೆ ಅಂತಕ್ಕೆ ಮರೆ ನೋಡ ಎಷ್ಟು ಲೈಕ್ ಮಾಡಿ ನಿಂತೆ, ಕರೆದು ಕೂಡಲೇ ಬಂದು ನಿಂತಿದ್ರಿ ಅಂತ ಆತೈತೆ ನಿಂಗೆ. ಅಂತ ಮಾಡ್ತೀಯ ಮಾರಯ್ಯ ಅವನಿಲ್ಲ ಹುಡುಗ. ನಿನ್ನ ಹೆಸರೆಲ್ಲ ಹಚ್ಚಿರ್ಬೇಕಿತ್ತು ಇವತ್ತು. ಮನೇಲಿ ಬಿಟ್ಟು ಬಂದ್ಕೊಂಡು ಈಗ ಹೇಳ್ತಿದ್ದೀರಿ ಅಲ್ಲ, ಏನೋ ಸುಳ್ಳು ಹೇಳೇ ಬಿಟ್ಟು ಬಂದಿರಿ ನೀವು ಪಾಪಣ್ಣಣ್ಣ. ಬತ್ತೀನಿ ನಾಳೆ, ತಡೀರಿ, ಕೇಳ್ತೀನಿ. ಮಾದಪ್ಪಜ್ಜಿ ಹೇಳಿದ್ರು ನಾ ಬಂದೇ ಬತ್ತೀನಿ ಅಂತ. ಅಲ್ಲ, ಅವ್ರು ಅಷ್ಟು ಹೇಳಿದ್ರು ನಿಂಗೆ ಜ್ಞಾನ ಆಗಿದ್ದು ಯಾವಾಗ ಹೇಳ?
ಈಗ ಅದು ಭಾರತಕ್ಕೆ ಹೇಳಿದ್ಮೇಲೆ ಒಂದು ಸಲ ಕೇಂಡನ ಅವಾಗ ನಾನು ಬಂದಲ್ಲಿಂದ ನೋಡ್ತಿದ್ದೀನಪ್ಪ. ಮಾದಪ್ಪಜ್ಜಿ ಬರಲ್ಲ ಅಂತ ನಿನ್ನ ಬಾಯಲ್ಲೇನು ಬರಲ್ಲ? ಯಾವ ಮುಖ ತಗೊಂಡೋಗಿ ಅವ್ರ ಹತ್ರ ಹೇಳ್ತೀಯ? ನಾ ಹೇಳ್ತೀನಲ್ಲ, ಸಿಕ್ಲಿ ಮಾದಪ್ಪಣ್ಣ ನಂಗೆ ಇವತ್ತೇ ಸಿಗ್ತಾರೆ. ಹೆಂಗೂ ಕೇಳ್ತಾರೆ ಹೋಗಿದ್ದನು ಅಂತ. ಹೋಗಿದ್ದೆ ಅಂತೀನಿ, ನಾನು ಸುದ್ದಿ ಕೇಳ್ಲನು ಅಂತಾರೆ. ನಿಮ್ಗೆ ಜ್ಞಾನೇ ಇಲ್ಲ ಅವನಿಗೆ ಅಂತೀನಿ ನೋಡ್ಬೇಕಾರೆ. ನೀವು ಹಂಗೆ ಹೇಳಿದ್ರೆ ಮಾದಪ್ಪಜ್ಜಿ ಕೇಳ್ಬೇಕಾತಲ್ಲ. ನನ್ನ ಮೇಲೆ ಎಷ್ಟು ವಿಶ್ವಾಸ ಅದೇ ಅವ್ರಿಗೆ ಗೊತ್ತಾನ. ಸರ್ ಒಂದು ನಿಮಿಷ, ಆಮೇಲೆ ಮಾತಾಡ್ಕೊಳ್ಳಿ. ನಾ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಬಿಡ್ತೀನಿ. ಅಲ್ಲ ಪುಣಾತ್ಮರ, ಒಂದು ನಿಮಿಷ ಅಂತ ಹೇಳ್ತದೀನ ಉಂದಾತ ಬಂದಂಗೆ ಆತಲ್ರಿ. ಎಂತ ಹೊಡೆದವನೇ ಹೊಡಿತೀರಪ್ಪ. ಸಾಲ್ದನೀಗ ಎಂಥದ್ದು ನಿಮಗೆ ದುಡ್ಡು ಹಮ ಆಗಲಿ ಅಂತ ಮಾಡ್ತೀರಾ, ಇವ್ರಿಗೆ ಪೋಟ್ ಆಗಲಿ ಅಂತ ಮಾಡ್ತೀರಾ, ನಂಗಂತೂ ಗೊತ್ತಾಗಲ್ಲಪ್ಪ. ಹೊತ್ತಾಗಿ ಹೊತ್ತು